ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ನಮಗೆ ಕಳೆದ ಕೆಲವು ಸಂಚಿಕೆಗಳಿಂದ ಈ ರತ್ನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬ್ಲೂ ಸಫೈರ್ ಸ್ಟೋನ್ ಬಗ್ಗೆ ಮಾತನಾಡೋದಾದರೆ, ಇದು ಯಾರೆಲ್ಲ ಧಾರಣೆ ಮಾಡಬಹುದು, ಎಷ್ಟು ಕ್ಯಾರೆಟ್ನಲ್ಲಿ ಮಾಡಬೇಕಾಗತ್ತೆ, ಮಾಡೋದ್ರಿಂದ ಸಿಗುವಂಥ ಲಾಭಗಳಿಗೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ನೀಲ ಹರಳು ಅಂತ ಹೇಳ್ತೀವಿ. ಅಂದರೆ ಈ ನೀಲಿ ಹರಳಲ್ಲಿ ಭಾಳ ವಿಧವಾದ ಹರಳುಗಳು ಬರುತ್ತೆ. ನಮಗೆ ವಿಶೇಷವಾಗಿ ಯಾರು ಇದನ್ನು ಧಾರಣೆ ಮಾಡಬೇಕು ಅಂದರೆ, ಒಂದು ಮಕರ ರಾಶಿಯವರು, ಇನ್ನೊಂದು ಕುಂಭರಾಶಿಯವರು. ಈ ಎರಡೂ ರಾಶಿಗೆ ಅಧಿಪತಿ ಯಾರಾಗಿರ್ತಾನೆ ಅಂದರೆ ಶನಿ ಆಗಿರ್ತಾನೆ. ಅದಕ್ಕೆ ಶನಿಗೆ ಯಾರು ಬಲವಾಗಿರ್ತಾನೆ ಅವರು ನೀಲವನ್ನು ಧಾರಣೆ ಮಾಡಿ ಅಂತ ಹೇಳ್ತೀವಿ. ಅದರಲ್ಲಿ ಯಾವ ಕ್ಷೇತ್ರದಲ್ಲಿದ್ದವರು ಈ ನೀಲಿ ಧಾರಣೆಯನ್ನು ಹರಳನ್ನು ಧಾರಣೆ ಮಾಡಬೇಕು ಅಂದರೆ, ಮೊದಲಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರು ಈ ಶನಿಯ ಪೂರ್ಣವಾದ ಅನುಗ್ರಹ ಇರಬೇಕು. ಹಾಗಾಗಿ ಆ ನೀಲವರ್ಣದ ಹರಳನ್ನು ಧಾರಣೆ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನೀಲವರ್ಣ ಅಂದಿದ ತಕ್ಷಣ ಕಡು ನೀಲಿಯನ್ನು ಹಾಕ್ತಾರೆ. ಕಡು ನೀಲಿಯನ್ನು ಯಾರೂ ಕೂಡ ಧಾರಣೆ ಮಾಡಬಾರ್ದು. ಕಡು ನೀಲಿಯನ್ನು ಹಾಕಬೇಕು ಅಂದರೆ ಶನಿ ಪೂರ್ಣವಾಗಿ ಉಚ್ಚ ಸ್ಥಾನದಲ್ಲಿ ಇರಬೇಕು. ಆವಾಗ ಮಾತ್ರ ನೀವು ಕಡು ನೀಲಿಯನ್ನು ಹಾಕ್ಕೊಂಡಾಗ ನಿಮಗೆ ಬಲ ಕೊಡ್ತಾನೆ. ಇಲ್ಲವಾದಲ್ಲಿ ನಿಮಗೆ ರೋಡಿಗೆ ತಗೊಂಬಂದು ನಿಲ್ಲಿಸ್ಬಿಡ್ತಾನೆ ಅಂತ ಹೇಳ್ತೀವಿ ಶನಿ. ಅದಕ್ಕೋಸ್ಕರವಾಗಿ ಯಾವತ್ತೇ ಆಗಲಿ ನೀಲ ಧಾರಣೆ ಮಾಡಬೇಕು. ಸ್ಟೋನ್ಗಳಲ್ಲಿ ಬಹಳ ವಿಶೇಷವಾಗಿ ಎರಡು ಸ್ಟೋನ್ಗೆ ಬಹಳ ಬೆಲೆ ಇರುತ್ತೆ. ಯಾವುದು ಅಂದರೆ, ಒಂದು ಕನಕಪುಷ್ಯರಾಗ, ಮತ್ತೊಂದು ನೀಲ. ಈ ಎರಡನ್ನು ನೀವು 500 ರೂಪಾಯಿಂದ 5 ಕೋಟಿ ತನಕ ಕೂಡ ತಗೋಬೋದು. ಅಷ್ಟು ಬೆಲೆ ಬಾಳುವ ವಜ್ರ ಅಂದರೆ ಹರಳುಗಳು ಸಿಕ್ಕುತ್ತೆ ಈ ನೀಲ ಮತ್ತು ಕನಕಪುಷ್ಯರಾಗದಲ್ಲಿ. ಅದರಲ್ಲಿ ನೀಲ ಹಾಕೊಂಡಾಗ ಆಕಾಶ ನೀಲಿಯ ನೀಲ ಧಾರಣೆಯನ್ನು ಮಾತ್ರ ನೀವು ಧಾರಣೆ ಮಾಡ್ಬೋದು. ಅದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಮತ್ತು ಹೇಗೆ ಧಾರಣೆ ಮಾಡೋದು ಅಂದಾಗ, ಇದೂ ಕೂಡ ಬಹಳ ವಿಶೇಷವಾಗಿ ನೀಲ ಅಂದಿದ ತಕ್ಷಣ ಚಿನ್ನದಲ್ಲಾದ್ರೂ ಮಾಡಿಸ್ಕೋಬೋದು, ಬೆಳ್ಳಿಯಲ್ಲಾದರೂ ಮಾಡಿಸ್ಕೋಬೋದು. ಆದರೆ ನೀಲವನ್ನು ನಾವು ಎಲ್ಲರಿಗೂ ಬೆಳ್ಳಿಯಲ್ಲೇ ಧಾರಣೆಯನ್ನು ಮಾಡೋಕ್ಕೆ ಹೇಳ್ತೀವಿ. ಯಾಕೆ ಅಂದರೆ, ಬೆಳ್ಳಿ ಅಂದರೆ ತಾಯಿ ಅಂತ ಹೇಳ್ತೀವಿ. ಚಂದ್ರನ ಒಂದು ಅನುಗ್ರಹ ಸಿಕ್ಕುತ್ತೆ ಅಂತ ಹೇಳ್ತೀವಿ. ಅದನ್ನು ಯಾವತ್ತು ಧಾರಣೆ ಮಾಡಬೇಕು? ಶನಿ ಅಲ್ವಾ, ಶನಿವಾರದಂದು ಧಾರಣೆ ಮಾಡಿಬಿಡೋಣ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಇಲ್ಲ. ನೀಲ ಧಾರಣೆ ಮಾಡಬೇಕು ಅಂದರೆ ನೀವು ಬುಧವಾರದಂದು ಧಾರಣೆ ಮಾಡಬೇಕು. ಬುಧವಾರದಂದು ಶನೇಶ್ವರನ ಇಟ್ಟು ಆ ಶನೇಶ್ವರ ದೇವಾಲಯಕ್ಕೆ ಕರ್ಕೊಂಡೋಗಿ ಅದನ್ನು ಇಟ್ಟು ಪೂಜೆ ಪುನಸ್ಕಾರವನ್ನು ಮಾಡಿ ತದನಂತರವೇ ಧಾರಣೆಯನ್ನು ಮಾಡಬೇಕು. ಬುಧವಾರದಂದು ಶನಿ ಹುಟ್ಟಿದ ದಿನ ಅವತ್ತೇ ನೀವು ಧಾರಣೆ ಮಾಡಬೇಕು. ಆಗ ಆ ನೀಲವರ್ಣದ ಹರಳು ಪೂರ್ಣವಾಗಿ ನಿಮಗೆ ಫಲಿಸುತ್ತೆ. ಮತ್ತು ನೀಲವರ್ಣವನ್ನು ಎಲ್ಲರೂ ಹಾಕೊಳ್ಳೋಕೆ ಹೆದರ್ತಾರೆ. ಯಾಕಪ್ಪ ಅಂದರೆ, ಶನೇಶ್ವರ ಅಂತ ಹೇಳ್ತಾರೆ. ಶನೇಶ್ವರ ಅಂದಿದ ತಕ್ಷಣ ಎಲ್ಲರಿಗೂ ಭಯ ಶುರು ಆಗುತ್ತೆ. ಎಷ್ಟೋ ಜನಕ್ಕೆ ನೀಲವರ್ಣವನ್ನು ಒಂದನ್ನೇ ನೀವು ಹಾಕೊಳ್ಳೋಕ್ಕಾಗಲ್ಲ ಅನ್ನೋರು ನೀಲಿಯ ಜೊತೆ ಮುತ್ತನ್ನು ಸೇರಿಸಿ ಧಾರಣೆಯನ್ನು ಮಾಡಿದಾಗ ಪೂರ್ಣವಾದ ಅನುಗ್ರಹ ಶನೇಶ್ವರ ನಿಮಗೆ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಯಾರಿಗೆ ಶನಿ ನೀಚನಾಗಿದ್ದಾನಾ, ಫಸ್ಟು ನಾವು ಹೇಳ್ತೀವಿ ಒಂದು ಮುತ್ತು ಧಾರಣೆ ಮಾಡಿ ಅವ್ರಿಗೆ ಅಂತ ಹೇಳ್ತೀವಿ. ಯಾಕಂದರೆ ಶನಿ ಕೇಳ್ತಾ ಇದ್ದಿದ್ದು ಮಾತನ್ನು, ಯಾರ ಮಾತನ್ನು? ತಾಯಿ ಮಾತನ್ನು ಮಾತ್ರ. ಅದಕ್ಕೋಸ್ಕರ ಮುತ್ತನ್ನು ಧಾರಣೆಯನ್ನು ಮಾಡಿದಾಗ ಶನೇಶ್ವರನ ಪೂರ್ಣ ಅನುಗ್ರಹ ಸಿಕ್ಕುತ್ತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ನೀಲ ಹರಳನ್ನು ಹಾಕಬೇಕು ನೀವು ಅಂದ ಪಕ್ಷದಲ್ಲಿ ಜ್ಯೋತಿಷ್ಯಗಳನ್ನು ಪೂರ್ಣವಾಗಿ ಕೇಳಿ ತದನಂತರವೇ ಹಾಕಬೇಕು. ಇಲ್ಲವಾದಲ್ಲಿ ನಿಮ್ಮ ಜೀವನವನ್ನು ಶನೇಶ್ವರ ಪೂರ್ಣವಾಗಿ ನಶಿಸ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನೀಲವನ್ನು ಧಾರಣೆ ಮಾಡಬೇಕಾ? ಒಂದಲ್ಲ 10 ಸತಿ ಆಲೋಚನೆಯನ್ನು ಮಾಡಬೇಕು. ನಿಮಗೆ ಶಕ್ತಿ ಇದೆಯಾ ನೀಲಿಯನ್ನು ಹಾಕ್ಕೊಂಡು ಆ ಹರಳನ್ನು ಹಾಕ್ಕೊಂಡು ನೀವು ಫಲಿಸ್ಬೋದಾ ಅಂತ ಯೋಚನೆ ಮಾಡಿದಾಗ ಮಾತ್ರ ಈ ನೀಲವರ್ಣದ ಹರಳನ್ನು ಹಾಕೊಳ್ಳೋಕೆ ಸಾಧ್ಯ. ಹಾಗಾಗಿ ಎಲ್ಲರಿಗೂ ಗುರು ಶನೇಶ್ವರರ ಅನುಗ್ರಹ ಸಿಕ್ಕಬೇಕು ಅಂದಾಗ ಈ ನೀಲವರ್ಣದ ಹರಳನ್ನು ಧಾರಣೆ ಮಾಡಬೇಕು. ಧಾರಣೆಯನ್ನು ಮಾಡೋಕ್ಕಿಂತ ಮುಂಚೆ ಜ್ಯೋತಿಷ್ಯರನ್ನು ಕೇಳಿ ತದನಂತರವೇ ಧಾರಣೆಯನ್ನು ಮಾಡಬೇಕು. ಖಂಡಿತ ಗುರುಗಳೇ. ಸೊ ಯಾವುದೇ ರತ್ನ ಧಾರಣೆ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಅವರ ಜಾತಕವನ್ನು ಪರಿಶೀಲನೆ ಮಾಡೇ ಧಾರಣೆ ಮಾಡುವಂಥದ್ದು ಸೂಕ್ತ ಅಂತ ತಿಳಿಸಿದ್ರಿ. ಜೊತೆಗೆ ಬ್ಲೂ ಸಫೈರ್ ರತ್ನದ ಬಗ್ಗೆ ಕೂಡ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಜಯ ಶ್ರೀಕೃಷ್ಣ.
ಇನ್ನು ನೀವು ಕೂಡ ಯಾವ ಒಂದು ಅದೃಷ್ಟ ರತ್ನದ ಧಾರಣೆ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೇರವಾಗಿ ಗುರುಗಳನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.